ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಗ್ರೂಪ್ ಡಿ 2025 ಇದಕ್ಕೆ ಅಪ್ಲಿಕೇಶನ್ ಹಾಕಿ ಈಗ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗಾಗಿ, ಮತ್ತೆ ಇನ್ನೇನು ಈ ವರ್ಷದ ಕಡೆಯಲ್ಲಿ ಅಂದ್ರೆ ಮಾರ್ಚ್ 3ನೇ ತಾರೀಕಲ್ಲಿ ಏನ್ ಎಕ್ಸಾಮ್ ಕಾನ್ಸ್ಟೇಬಲ್ ನಡೀತಾ ಇದಲ್ಲ, ಅದಕ್ಕೆ ಯಾರೆಲ್ಲ ಪ್ರಿಪರೇಷನ್ ಆಗ್ತಾ ಇದ್ರಲ್ಲ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತಂದ್ರೆ 2019 ನಡೆದಂತ ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ನ ವಿಶ್ಲೇಷಣೆ ಮಾಡೋಣ. ಜನರಲ್ ನಾಲೆಜ್ ಮತ್ತೆ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ನೋಡ್ತಾ ಹೋಗೋಣ. ಇದು ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಆ ಕ್ವಶನ್ ಪೇಪರ್ ಅನ್ನ ಬಿಡಿಸೋದು ಯಾವ ರೀತಿ ಮತ್ತೆ ಅದಕ್ಕೆ ವಿವರಣೆಯನ್ನ ಯಾವ ರೀತಿ ನಾವು ಟಿಪ್ಪಣಿಯನ್ನ ಮಾಡೋದ್ರ ಮೂಲಕ ಇದರ ಮೇಲೆ ಕೇಳುವಂತ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ರೆಡಿ ಆಗ್ಬೇಕಂತ ಹೇಳಿ ಇದು ಎರಡನೇ ವಿಡಿಯೋ. ನಾ ಅವಾಗಲೇ ಹೇಳಿದಾಗೆ ಮೊದಲನೇ ವಿಡಿಯೋ ಚಾನೆಲ್ ನಲ್ಲಿ ಇದೆ, ಅದನ್ನ ನೋಡಿ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡುವಂತ ವಿಡಿಯೋಗಳು ಮುಂದೆ ಸಹ ಬರ್ತವೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ವಿಡಿಯೋಗಳು ನಿಮ್ಗೆ ತಲುಪಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನೂ ಯಾರಿಗೆಲ್ಲ ವಿಡಿಯೋ ಶೇರ್ ಮಾಡಿಲ್ಲ ಅವರೆಲ್ಲರೂ ಶೇರ್ ಮಾಡಿ. ಮತ್ತೆ ಇದಕ್ಕೆ ನಿಮಗೆ ಸಂಬಂಧಪಟ್ಟಂತ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಮುಂದೆ ನಡಿಬಹುದಾದಂತ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತ ನೀವು ಅಂದಾಜನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಪ್ಯಾಕೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕಂತ ಹೇಳ್ತಾರಲ್ಲ, ಇಲ್ಲಿ ಮೇಲ್ಗಡೆ ನಂಬರ್ ಇದೆ ಅಥವಾ ನನ್ನ ಬಯೋದಲ್ಲಿ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲೇ ಇರ್ತವೆ. ಟೋಟಲ್ ಆಗಿ 15 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಪ್ರಶ್ನೆಯನ್ನ ನಾವು ನೋಡುವ ಅಂತಂದ್ರೆ ಅಡುಗೆ ಸೋಡಾದ ವೈಜ್ಞಾನಿಕ ಹೆಸರು ಏನು? ಇಲ್ಲಿ ಕೊಟ್ಟಿರ್ತಕ್ಕಂತ ಕ್ಲಿಯರ್ ಆಗಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅಂತಕ್ಕಂಥದ್ದು ಏನಂತಂದ್ರೆ ಉತ್ತರ. ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ ಅಂತ ಇವೆಲ್ಲವನ್ನ ಕರೀತಾರೆ. ಇದರ ಏನಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಅದನ್ನ ನಾವು ಅಡಿಗೆ ಸೋಡಾ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಇಷ್ಟೇ ಸಾಕ? ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವ್ ಏನೇನು ತಿಳ್ಕೊಬಹುದು ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ನ ಏನಂತಂದ್ರೆ ಬೇಕಿಂಗ್ ಸೋಡಾ ಅಂತ ಕರೀತಾರೆ. ಇದ್ರ ಮೇಲೆ ಮತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಇದು ಬಿಳಿ ಬೂದು ಪುಡಿ ರೂಪದಲ್ಲಿ ದೊರಕುತ್ತದೆ, ಮತ್ತೆ ನೀರಿನಲ್ಲಿ ಅತಿ ಬೇಗವಾಗಿ ಕರಗುತ್ತದೆ, ಸ್ವಲ್ಪ ಆಮ್ಲೀಯ ರೂಪವನ್ನ ಹೊಂದಿರುತ್ತದೆ, ತಾಪಕ್ಕೆ ಬಿದ್ದಾಗ ಅಂದ್ರೆ ಕಾಯಿಸಿದಾಗ CO2 ಬಿಡುಗಡೆಯನ್ನ ಮಾಡುತ್ತದೆ. ಇನ್ನ ಇದರ ನೆಕ್ಸ್ಟ್ ಏನಪ್ಪಾ, ಮತ್ತೆ ಇದರ ಉಪಯೋಗಗಳು, ಇದನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ? ಅಡಿಗೆಯಲ್ಲಿ ಬೆರೆಸುವ ಪದಾರ್ಥವಾಗಿ, ಬೇಕಿಂಗ್ ಸೋಡಾವಾಗಿ, ಆಮ್ಲಜನಕದ ನಿಯಂತ್ರಣಕ್ಕಾಗಿ, ಮೆಡಿಸಿನ್ ನಲ್ಲಿ ಉಪಯೋಗಿಸುವಂತ ಏನಂತಂದ್ರೆ ಇದು ಒಂದು ವಸ್ತು ಆಗಿದೆ. ಇನ್ನ ಬೆಕ್ಕಿನ ವಸ್ತ್ರಗಳು, ಚಿಪ್ಸ್ ತಯಾರಿಕೆಯಲ್ಲೂ ಸಹ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾರೆ. ಅಗ್ನಿ ನಂದಕ ತಯಾರಿಕೆಯಲ್ಲೂ ಸಹ ಇದನ್ನ ಬಳಸ್ತಾರೆ. ನೋಡ್ಬೋದು ಸ್ನೇಹಿತರೆ, ಇಷ್ಟೆಲ್ಲಾ ಉಪಯೋಗ ಏನಂತಂದ್ರೆ ಈ ಸೋಡಿಯಂ ಬೈಕಾರ್ಬೋನೇಟ್ ಇದೆ. ಕೇವಲ ನಾವು ಇದೊಂದು ಪ್ರಶ್ನೆಯನ್ನ ಓದಿ ಇದಕ್ಕೆ ಉತ್ತರವನ್ನ ಕೊಟ್ಟೆ ಮುಂದೆ ಹೋದ್ರೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗುದಿಲ್ಲ. ಆದ್ದರಿಂದ ಇವತ್ತಿನ ಅಂದ್ರೆ ಈ ವಿಡಿಯೋನ ಏನ್ ಸೀರೀಸ್ ಇದೆಯಲ್ಲ, ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಏನೇನ ಒಂದು ಮಾಹಿತಿ ಇದೆಯಲ್ಲ ಆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನೋಡಲಿ, ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಇದಕ್ಕೆ ಏನಪ್ಪಾ, ಇದರ ಉಪಯೋಗ ಏನೇನಿದೆ, ಇದಕ್ಕ ಗುಣಲಕ್ಷಣಗಳು ಏನಿದಾವೆ, ಇದ್ರ ಮೇಲೆ ನೀವು ಎಲ್ಲಾ ಪ್ರಶ್ನೆಯನ್ನ ಕೇಳಬಹುದು. ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಕಾಸಿದಾಗ ಏನೇನ ಬಿಡುಗಡೆ ಮಾಡುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳಬಹುದು. ಇದು ಯಾವ ರೂಪದಲ್ಲಿ ಇರ್ತದೆ ಅಂತ ಕೇಳಬಹುದು. ಅದನ್ನ ಹೊರತುಪಡಿಸಿದ್ರೆ ಇದನ್ನ ಈ ಯಾವ ಒಂದು ವಸ್ತುವನ್ನ ಅಗ್ನಿನಂದಕದಲ್ಲಿ ಬಳಸ್ತಾರಂತ ಕೇಳಬಹುದು, ಯಾವ ವಸ್ತುವನ್ನ ಮೆಡಿಸಿನ್ ನಲ್ಲಿ ಕೊಡ್ತಾರಂತ ಕೇಳಬಹುದು. ಈ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನು ಸಹ ಇದರ ಮೇಲೆ ಕೇಳಬಹುದು. ಈ ರೀತಿಯ ಒಂದು ಕ್ವಶನ್ ಪೇಪರ್ ನ ಬಿಡಿಸುವ ಸರಣಿಯಲ್ಲಿ
ಏನಂತಾರೆ ನೀವೆಲ್ಲರೂ ಭಾಗವಹಿಸಿ ಅದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ವೈರಸ್ರಿ. ಮುಂದಿನ ಪ್ರಶ್ನೆ ನೋಡೋಣ. ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನ ಇವರು ಆಯ್ಕೆ ಮಾಡುತ್ತಾರೆ. ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನ ಇವರು ಆಯ್ಕೆ ಮಾಡುತ್ತಾರೆ. ಯಾರಂತಂದ್ರೆ ಸಮಿತಿಯ ಸದಸ್ಯರು. ಹಾಗಾದ್ರೆ ಬ್ಲಾಕ್ ಪಂಚಾಯತಿ ಅಂದ್ರೆ ಏನು ಅಂತ ನಿಮ್ಗೆ ಮೊದಲು ಗೊತ್ತಿರಬೇಕು. ಇದರ ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ ಬ್ಲಾಕ್ ಪಂಚಾಯತ್ ಸಮಿತಿ ಅಂದ್ರೆ ಏನಂದ್ರೆ ತಾಲೂಕ್ ಪಂಚಾಯತ್. ಇದು ನಿಮ್ಗೆ ಗೊತ್ತಿದ್ರೆ ಅಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ನಮ್ಗೆ ಕರೆಕ್ಟ್ ಆಗಿ ಅವ್ರು ಕೊಟ್ರ ಅಂತಂದ್ರೆ ನಾವು ಅದನ್ನ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ, ಅದರ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಅದ್ರ ಅವರು ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಅದ್ರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಏನಾದ್ರೆ ಸ್ವಲ್ಪ ವಿಭಿನ್ನವಾಗಿ ಪ್ರಶ್ನೆಯನ್ನ ಕೇಳ್ತಾರೆ, ನಮ್ಗೆ ಅರ್ಥ ಆಗುದಿಲ್ಲ. ಇಲ್ಲಿ ಏನಂದ್ರೆ ಬ್ಲಾಕ್ ಪಂಚಾಯತಿ ಸಮಿತಿಯು ತಾಲೂಕ್ ಪಂಚಾಯತ್ ಅಥವಾ ಮಂಡಲ್ ಪಂಚಾಯತ್ ಅಂತ ಇದನ್ನ ಕರೀತಾರೆ. ಇದು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನ ನಡುವಿನ ಒಂದು ಮಧ್ಯಮ ಮಟ್ಟದ ಆಡಳಿತ ಸಂಸ್ಥೆ. ನಾವು ಒಂದು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನ ಒಂದು ನಡಕ್ ಒಂದು ಸಂಪರ್ಕ ಸಾಧಿಸುವಂತ ಒಂದು ಪಂಚಾಯತ್ ಯಾವ್ದಾಗಿರ್ತಂದ್ರೆ ತಾಲೂಕು ಪಂಚಾಯತಿ ಆಗಿರ್ತದೆ. ಹಾಗ ತಾಲೂಕ್ ಪಂಚಾಯತಿ ಏನಪ್ಪಾ, ಪ್ರತಿಯೊಬ್ಬ ತಾಲೂಕಿಗೆ ಒಂದು ಬ್ಲಾಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ತೈತಿ. ಇದರ ಉದ್ದೇಶ ಏನ, ಗ್ರಾಮಗಳ ಅಭಿವೃದ್ಧಿಯನ್ನ ಮಾಡುವುದು ಮತ್ತು ಸರ್ಕಾರ ನೀಡಿದಂತ ಯೋಜನೆಗಳನ್ನ ಅನುಷ್ಠಾನ ಮಾಡುವುದು ಇದರ ಉದ್ದೇಶ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಫೆಬ್ರವರಿ 2021 ಹೊತ್ತಿಗೆ ಯಾವ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ? ಇದನ್ನು ಸೆರೆನಾ ವಿಲಿಯಮ್ಸ್. ಇದು 2021 ನಡೆದಿರ್ತಕ್ಕಂತ ಏನಂತಂದ್ರೆ ಘಟನೆ. ಅಂದ್ರೆ ಅವಾಗ ಗ್ರ್ಯಾಂಡ್ ಸ್ಲಾಮ್ ಅತಿ ಹೆಚ್ಚು ಗೆದ್ದವ್ರು ಯಾರಂದ್ರೆ ಸೆರೆನಾ ವಿಲಿಯಮ್ಸ್. ಇದು 2022 ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 2021 ನಡೆದಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು 2025 ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಆದ್ರಿಂದ ನೀವು ಒಂದು 2-3 ವರ್ಷಗಳ ಹಿಂದಿನ ಏನಂದ್ರೆ ಮ್ಯಾಗಝಿನ್ ಎಲ್ಲ ಕಲೆಕ್ಟ್ ಮಾಡಿ ಆ ಮ್ಯಾಗಝಿನ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಕರೆಂಟ್ ಅಫೇರ್ಸ್ ನ ನೀವು ಏನ್ ಮಾಡ್ಬೇಕಂದ್ರೆ ಕಲೆಕ್ಟ್ ಅನ್ನ ಮಾಡಿ ಅದನ್ನ ಓದ್ಬೇಕು. ಯಾಕಂದ್ರೆ ಇಲ್ಲಿ 2021 ಕೇಳಿದಾರೆ, ನೀವು 2024 ಕೇಳಬಹುದು, 2023 ಸಹ ಕೇಳಬಹುದು. ಇಲ್ಲೂ ಸಹ ಇದಂದ್ರೆ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು. ಇಲ್ಲೂ ಕೇಳಿದಾರೆ 2021 ಎಷ್ಟು ಜನರು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ? ಅವಾಗ ಕೊಟ್ಟಿರ್ತಕ್ಕಂಥ ಉತ್ತರ 11. ಈಗೂ ಸಹ ಏನಂತಂದ್ರೆ 2025 ಏನಂದ್ರೆ ಯಾವೆಲ್ಲ ಪ್ರಶಸ್ತಿಗಳ ಘೋಷಣೆ ಅದು, ಮತ್ತೆ ಯಾವೆಲ್ಲ ಏನಂತಾರೆ ಇತ್ತೀಚೆಗೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದ್ರು, ಇದ್ರ ಮೇಲೆ ಪ್ರಶ್ನೆನ ಕೇಳಬಹುದು. ಆಮೇಲೆ ವರ್ಲ್ಡ್ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ, ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. 2024 ಎಷ್ಟೋ ಪ್ರಮುಖವಾದ ಘಟನೆಗಳಾದವು, ಅದ್ರ ಮೇಲೂ ಸಹ ಪ್ರಶ್ನೆಗಳನ್ನ ಕೇಳಬಹುದು ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳನ್ನ ನೀವು ಉತ್ತರವನ್ನ ಕೊಡ್ಬೇಕಾಗ್ತದೆ. ಈ ರೀತಿಯ ಏನು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಬೇಕಂತಂದ್ರೆ ಒಂದು ನಾವು ಒಂದ್ ನಮ್ಮ ಯೂಟ್ಯೂಬ್ ವತಿಯಿಂದ SRP ಚಾನಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದ್ದೀವಿ. ಆ ಕ್ವಶನ್ ಪೇಪರ್ ಬ್ಯಾಂಕು ನನ್ನ ನಂಬರ್ ಅನ್ನ ನೀವು ಎಲ್ಲಂತಂದ್ರೆ ಇನ್ಸ್ಟಾದಲ್ಲಿ ಹಾಕಿರ್ತೀನಿ ಅಥವಾ ಬಯೋದಲ್ಲಿ ನನ್ನ ನಂಬರ್ ಇದೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇದೆ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಂದ್ರೆ ನಿಮಗೂ ಒಂದು 20 ಪ್ರಶ್ನೆ ಪತ್ರಿಕೆಗಳ ಒಂದು ಬಂಡಲ್ ಅನ್ನ ಅಥವಾ ಒಂದು ಬ್ಯಾಂಕ್ ಅನ್ನ ನಿಮಗೆ ಕೊಡ್ತೀವಿ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ಗೆ ಒಂದು ಉತ್ತಮವಾದಂತ ರೀತಿಯಲ್ಲಿ ತಯಾರಿಯನ್ನ ಆಗ್ಬೋದು. ಈ ಪ್ರಶ್ನೆ ಪತ್ರಿಕೆಗಳನ್ನು ಪಡಿಬೇಕು ಏನಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಏನಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಪತ್ರೆಯನ್ನು ನೋಡೋಣ. ಈ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿಕರ್ತರು ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನ ನಾಯಕರಾಗಿದ್ದರು? ಅಂದ್ರೆ ಈ ಮೂಲ ಪ್ರಶ್ನೆ ಏನಂತಂದ್ರೆ HSRA ಅಂದ್ರೆ ಹಿಂದೂಸ್ತಾನಿ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಇದನ್ನ ಏನಂತಂದ್ರೆ ಯಾರ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಏನಂತಂದ್ರೆ ಚಂದ್ರಶೇಖರ್ ಆಜಾದ್ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ. ಆದ್ರೆ ಇವ್ರೊಬ್ಬರೇ ಇದನ್ನ ಏನ್ ಮಾಡಿದ್ರು ಸ್ಥಾಪನೆ ಮಾಡಿದ್ರ? ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ರಾಜಗುರು, ರಾಮ್ ಪ್ರಸಾದ್ ಬಿಸ್ಮಲ್ ಮತ್ತು ಅಶ್ರಫಕ್ ಉಲ್ಲಾ ಖಾನ್ ಅಂತಕ್ಕಂಥವ್ರು ಎಲ್ಲರೂ ಸೇರಿ ಏನಂತಂದ್ರೆ ಈ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನ ಏನಂದ್ರೆ ಸ್ಥಾಪನೆಯನ್ನ ಮಾಡಿದ್ರು. ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರು? 1928 ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಹೋರಾಟ ನಡೆಸಲು ಸ್ಥಾಪಿಸಲಾಯಿತು. ಇದರ ಉದ್ದೇಶ ಏನಿತ್ತಂದ್ರೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯವನ್ನ ಒದಗಿಸುವುದು ಇದರ ಉದ್ದೇಶ ಆಗಿತ್ತು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಅನೇಕ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ. ಯಾಕಂದ್ರೆ ಎಲ್ಲಾ ಒಂದೇ ವಿಡಿಯೋದಲ್ಲಿ ಪ್ರಶ್ನೆಯನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ವಿಡಿಯೋ ದೊಡ್ಡದಾಗ್ತದೆ, ಮತ್ತೆ ಸರಿಯಾದ ರೀತಿಯ ವಿಶ್ಲೇಷಣೆ ಮಾಡಕ್ ಆಗುದಿಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಪ್ರಶ್ನೆಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ. ಈ ಚಾನೆಲ್ ನೀವು ಏನಂದ್ರೆ
ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತಿರೋ, ಎಷ್ಟು ಶೇರ್ ಮಾಡ್ತಿರೋ, ಮತ್ತೆ ಎಷ್ಟು ವ್ಯೂಸ್ ಬರ್ತಾವೋ ಅದ್ರ ಮೇಲೆ ವಿಡಿಯೋನ ಮಾಡ್ಲಿಕ್ಕೆ ನನಗೂ ಒಂದು ಹುಮ್ಮಸ್ ಬರ್ತದೆ. ಆದ್ದರಿಂದ ಸ್ನೇಹಿತರೆ, ಅತಿ ಹೆಚ್ಚು ಜನರು ಲೈಕ್ ಅನ್ನ ಕೊಡ್ರಿ, ಮತ್ತೆ ಕಮೆಂಟ್ ಅನ್ನ ನಿಮ್ಗೆ ಏನ್ ಅನ್ಸತಿ ಕಮೆಂಟ್ ಅನ್ನ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ನೀವು ಮುಂದೆ ಅಪೇಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.